ಭಾರತದಲ್ಲಿ ಪ್ರಸ್ತುತ ಮಾರ್ಚ್ 2026ರಲ್ಲಿ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮತ್ತು ಪೂರೈಕೆಯಲ್ಲಿನ ವ್ಯತ್ಯಯವು ಜನಸಾಮಾನ್ಯರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಬೆಲೆ ಏರಿಕೆ. ಎಲ್ಪಿಜಿ ಪ್ರೈಸ್ ಹೈಕ್. ಮಾರ್ಚ್ 2026ರ ಆರಂಭದಲ್ಲಿ ತೈಲ ಕಂಪನಿಗಳು ಎಲ್ಪಿಜಿ ದರವನ್ನು ಗಣನೀಯವಾಗಿ ಹೆಚ್ಚಿಸಿವೆ. ಗೃಹ ಬಳಕೆ ಸಿಲಿಂಡರ್ 14.2 ಕೆಜಿ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು ₹60 ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇದರ ಬೆಲೆ ಸುಮಾರು ₹915.50 ತಲುಪಿದೆ. ದೆಹಲಿಯಲ್ಲಿ ₹913, ಮುಂಬೈನಲ್ಲಿ ₹912.50. ವಾಣಿಜ್ಯ ಬಳಕೆ ಸಿಲಿಂಡರ್ 19 ಕೆಜಿ ಹೋಟೆಲ್ ಮತ್ತು ಉದ್ಯಮಿಗಳಿಗೆ ಬಳಸುವ ಸಿಲಿಂಡರ್ ಬೆಲೆ ಸುಮಾರು ₹114.50 ಹೆಚ್ಚಾಗಿದ್ದು, ಬೆಂಗಳೂರಿನಲ್ಲಿ ಸುಮಾರು ₹1,958 ಆಗಿದೆ. 2. ಪೂರೈಕೆ ಸಮಸ್ಯೆ ಮತ್ತು ಕಾರಣಗಳು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧ ಮತ್ತು ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಆಮದು ಕೊರತೆ. ಭಾರತವು ತನ್ನ ಎಲ್ಪಿಜಿ ಅಗತ್ಯದ 60% ಹೆಚ್ಚು ಭಾಗವನ್ನು ಆಮದು ಮಾಡಿಕೊಳ್ಳುತ್ತದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿರುವುದರಿಂದ ಗ್ಯಾಸ್ ಪೂರೈಕೆ ವಿಳಂಬವಾಗುತ್ತಿದೆ. ಪ್ಯಾನಿಕ್ ಬುಕಿಂಗ್. ಗ್ಯಾಸ್ ಕೊರತೆಯಾಗಬಹುದು ಎಂಬ ಆತಂಕದಿಂದ ಜನರು ಏಕಕಾಲಕ್ಕೆ ಬುಕಿಂಗ್ ಮಾಡುತ್ತಿರುವುದರಿಂದ ಸರ್ವರ್ ಸಮಸ್ಯೆಗಳು ಮತ್ತು ವಿತರಣೆಯಲ್ಲಿ ವಿಳಂಬ ಉಂಟಾಗುತ್ತಿದೆ. 3. ಸರ್ಕಾರದ ಕ್ರಮಗಳು. ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ಕೆಲವು ತುರ್ತು ಕ್ರಮಗಳನ್ನು ಕೈಗೊಂಡಿದೆ. ಉತ್ಪಾದನೆ ಹೆಚ್ಚಳ. ಸ್ಥಳೀಯ ರಿಫೈನರಿಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು 28% ಹೆಚ್ಚಿಸಲು ಸೂಚಿಸಲಾಗಿದೆ. ಪರ್ಯಾಯ ಮೂಲಗಳು. ಗಲ್ಫ್ ರಾಷ್ಟ್ರಗಳ ಮೇಲಿನ ಅವಲಂಬನೆ ತಗ್ಗಿಸಲು ಅಮೆರಿಕ, ನಾರ್ವೆ ಮತ್ತು ಕೆನಡಾದಿಂದ ಗ್ಯಾಸ್ ಆಮದು ಮಾಡಿಕೊಳ್ಳಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ವಾಣಿಜ್ಯ ಬಳಕೆಗೆ ಮಿತಿ. ಗೃಹ ಬಳಕೆಗೆ ಆದ್ಯತೆ ನೀಡಲು ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನು ತಾತ್ಕಾಲಿಕವಾಗಿ 20% ಇಳಿಸಲಾಗಿದೆ. 4. ಸಬ್ಸಿಡಿ ಮಾಹಿತಿ. ಉಜ್ವಲ ಫಲಾನುಭವಿಗಳು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವ ಬಡ ಕುಟುಂಬಗಳಿಗೆ ಪ್ರತಿ ಸಿಲಿಂಡರಿಗೆ ₹300 ಸಬ್ಸಿಡಿ ಮುಂದುವರಿಯಲಿದೆ. ಇವರಿಗೆ ಸಿಲಿಂಡರ್ ಬೆಲೆ ಸುಮಾರು ₹613 ಆಗಲಿದೆ. ಸಾಮಾನ್ಯ ಗ್ರಾಹಕರು. ಸಾಮಾನ್ಯ ವರ್ಗದವರಿಗೆ ಸದ್ಯಕ್ಕೆ ಯಾವುದೇ ನೇರ ಸಬ್ಸಿಡಿ ಲಭ್ಯವಿಲ್ಲ. ಪ್ರಮುಖ ಸೂಚನೆ. ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ನಿಂತಿಲ್ಲ, ಕೇವಲ ವಿಳಂಬವಾಗುತ್ತಿದೆ ಎಂದು ಸರ್ಕಾರ ಮನವಿ ಮಾಡಿದೆ. ವಿತರಣಾ ಕೇಂದ್ರಗಳಲ್ಲಿ ಜನದಟ್ಟಣೆ ಇರುವುದರಿಂದ ಆನ್ಲೈನ್ ಬುಕಿಂಗಿಗೆ ಆದ್ಯತೆ ನೀಡಿ. ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮತ್ತು ಪೂರೈಕೆಯ ಕೊರತೆಯು ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ನೇರ ಹಾಗೂ ಪರೋಕ್ಷವಾಗಿ ಭಾರೀ ಪರಿಣಾಮ ಬೀರುತ್ತಿದೆ. ಮಾರ್ಚ್ 2026ರ ಈ ಪರಿಸ್ಥಿತಿಯು ಮಾರುಕಟ್ಟೆಯಲ್ಲಿ ಕೆಲವು ವಲಯಗಳಿಗೆ ಹೊಡೆತ ನೀಡಿದ್ದರೆ, ಇನ್ನು ಕೆಲವು ವಲಯಗಳಿಗೆ ಲಾಭ ತಂದಿದೆ. ಷೇರು ಮಾರುಕಟ್ಟೆಯ ಮೇಲಿನ ಪ್ರಮುಖ ಪರಿಣಾಮಗಳು ಇಲ್ಲಿವೆ. 1. ಋಣಾತ್ಮಕ ಪರಿಣಾಮ ಬೀರುವ ವಲಯಗಳು. ಲೂಸರ್ಸ್. ಇಂಧನ ಬೆಲೆ ಏರಿಕೆಯಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಈ ಕೆಳಗಿನ ಕಂಪನಿಗಳ ಷೇರುಗಳು ಕುಸಿತ ಕಾಣುತ್ತಿವೆ. ತೈಲ ಮಾರುಕಟ್ಟೆ ಕಂಪನಿಗಳು OMCs, HPCL, BPCL ಮತ್ತು IOC-ನಂತಹ ಕಂಪನಿಗಳು ಕಚ್ಚಾ ತೈಲವನ್ನು ದುಬಾರಿ ಬೆಲೆಗೆ ತಂದು ಕಡಿಮೆ ದರದಲ್ಲಿ ವಿತರಿಸಬೇಕಾದಾಗ ಅವುಗಳ ಲಾಭಾಂಶ ಕುಸಿಯುತ್ತದೆ. ಬಣ್ಣ ಮತ್ತು ಟೈರ್ ಉದ್ಯಮ. ಬಣ್ಣ ಮತ್ತು ಟೈರ್ ತಯಾರಿಕೆಯಲ್ಲಿ ಕಚ್ಚಾ ತೈಲದ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್ ಮತ್ತು MRF-ನಂತಹ ಕಂಪನಿಗಳ ಕಚ್ಚಾ ವಸ್ತುಗಳ ವೆಚ್ಚ ಹೆಚ್ಚಾಗಿ ಷೇರು ಬೆಲೆ ಕುಸಿಯಬಹುದು. ಹೋಟೆಲ್ ಮತ್ತು ಆಹಾರ ಸೇವೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜುಬಿಲೆಂಟ್ ಫುಡ್ವರ್ಕ್ಸ್, ಡಾಮಿನೋಸ್, ದೇವಯಾನಿ ಇಂಟರ್ನ್ಯಾಷನಲ್, KFC ಅಥವಾ ಪಿಜ್ಜಾ ಹಟ್ ನಂತಹ ಸಂಸ್ಥೆಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗುತ್ತದೆ. ಟೈಲ್ಸ್ ಮತ್ತು ಸೆರಾಮಿಕ್ಸ್. ಗ್ಯಾಸ್ ಕೊರತೆಯಿಂದಾಗಿ ಕಜಾರಿಯಾ ಸೆರಾಮಿಕ್ಸ್ ಮತ್ತು ಸೋಮನಿ ಸೆರಾಮಿಕ್ಸ್ನಂತಹ ಕಂಪನಿಗಳ ಉತ್ಪಾದನೆಯ ಮೇಲೆ 10% ಪರಿಣಾಮ ಬೀರಬಹುದು ಎಂದು ವರದಿಯಾಗಿದೆ. 2. ಧನಾತ್ಮಕ ಪರಿಣಾಮ ಬೀರುವ ವಲಯಗಳು. ಬೆನಿಫಿಟ್ಸ್. ಗ್ಯಾಸ್ ಕೊರತೆಯು ಜನರನ್ನು ಪರ್ಯಾಯ ಮಾರ್ಗಗಳತ್ತ ಸೆಳೆಯುತ್ತಿರುವುದರಿಂದ ಈ ವಲಯಗಳಿಗೆ ಲಾಭವಾಗುತ್ತಿದೆ. ಕಿಚನ್ ಅಪ್ಲಯನ್ಸ್. ಗ್ಯಾಸ್ ಲಭ್ಯವಿಲ್ಲದಿದ್ದಾಗ ಜನರು ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್ ಮತ್ತು ಮೈಕ್ರೋವೇವ್ಗಳತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದ TTK ಪ್ರೆಸ್ಟೀಜ್, ಸ್ಟೋವ್ ಕ್ರಾಫ್ಟ್, ಪಿಜನ್ ಮತ್ತು ಬಟರ್ಫ್ಲೈ ಗಾಂಧಿಮತಿ ನಂತಹ ಕಂಪನಿಗಳ ಷೇರುಗಳು 5% ಏರಿಕೆ ಕಂಡಿವೆ. ನೈಸರ್ಗಿಕ ಅನಿಲ ಉತ್ಪಾದಕರು. ರಿಲಯನ್ಸ್ ಇಂಡಸ್ಟ್ರೀಸ್, RIL ಮತ್ತು ONGC-ನಂತಹ ಕಂಪನಿಗಳು ಹೆಚ್ಚಿನ ಬೆಲೆಯಲ್ಲಿ ಗ್ಯಾಸ್ ಮಾರುವುದರಿಂದ ಇವುಗಳಿಗೆ ಲಾಭವಾಗುವ ಸಾಧ್ಯತೆಯಿರುತ್ತದೆ. 3. ಹೂಡಿಕೆ ಮಾಡುವವರ ಮೇಲೆ ಒಟ್ಟಾರೆ ಪರಿಣಾಮ. ಹಣದುಬ್ಬರ.
ಗ್ಯಾಸ್ ಮತ್ತು ಇಂಧನ ಬೆಲೆ ಏರಿಕೆಯಿಂದ ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತದೆ. ಇದು ದೇಶದ ಒಟ್ಟಾರೆ ಹಣದುಬ್ಬರವನ್ನು ಹೆಚ್ಚಿಸಿ ಆರ್ಬಿಐ ಬಡ್ಡಿ ದರಗಳನ್ನು ಏರಿಸುವಂತೆ ಮಾಡಬಹುದು. ಇದು ಷೇರು ಮಾರುಕಟ್ಟೆಗೆ ಸಾಮಾನ್ಯವಾಗಿ ಕೆಟ್ಟ ಸುದ್ದಿಯಾಗಿದೆ. ವಿದೇಶಿ ಹೂಡಿಕೆದಾರರ ಹೊರಹರಿವು ಎಫ್ಐಐ ಔಟ್ಫ್ಲೋ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಉಂಟಾದಾಗ ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳುತ್ತಾರೆ. ಮಾರ್ಚ್ 2026ರ ಈ ವಾರವೊಂದರಲ್ಲೇ ಸೆನ್ಸೆಕ್ಸ್ ಸುಮಾರು 4,000 ಪಾಯಿಂಟ್ಗಳಿಗೂ ಹೆಚ್ಚು ಕುಸಿತ ಕಂಡಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.